1981 ಇಂದ ಇವತ್ತಿನವರೆಗೂ A1 ಹ್ಯಾಂಡ್ಸಮ್ ಹೀರೋ ಅವತ್ತೇ ಕಾಸ್ಟ್ಲಿ ಇಂಡಿಯನ್ ಬ್ರೂಸ್ಲಿ ಇದು ಅರ್ಜುನ್ ಸರ್ಜಾ ಅವರ ಡೈರೆಕ್ಷನ್ ಅಲ್ಲಿ ಪವರ್ಫುಲ್ ಫೈಟರ್, ಬಾಡಿ ಭರ್ಜರಿ ಆಗಿದ್ದು, ಸಾಂಗ್ ಅಲ್ಲಿ ಸ್ಟ್ರಾಂಗ್ ಆಗಿ ಸ್ಟೆಪ್ ಹಾಕೋ ಡ್ಯಾನ್ಸರ್ ಧ್ರುವ ಸರ್ಜಾ ಗೆಸ್ಟ್ ರೋಲ್. ಬರೀ ಡೈರೆಕ್ಷನ್ಗೆ ಡಾಕ್ಟರ್, ಬರೀ ಬಾಲಿವುಡ್ ಅಲ್ಲ ಹಾಲಿವುಡ್ ರೇಂಜ್ಗೆ ಹವಾ ಮಾಡಿರೋ ಉಪ್ಪೇಣ್ಣ ಅವ್ರ ಅಣ್ಣನ ಮಗ ಹೀರೋ ನಿರಂಜನ್ ಸ್ಕ್ರೀನ್ ಅಲ್ಲಿ ನಮ್ಮ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರ ಮಗಳಾದ ಐಶ್ವರ್ಯ ಅರ್ಜುನ್ ಅವರು ಹೀರೋಯಿನ್ ಆಗಿ ಪ್ರೇಮಲೆ ಮೂಡಿ ಬಂದಿರೋ ಸಿನಿಮಾ ಸೀತಾ ಪಯಣ. ಸರ್ ಬಿಂದಾಸ್ ಆಗಿದೆ ಸಿನಿಮಾದಲ್ಲಿ, ಅಂದ್ರೆ ಸ್ಟೋರಿ ತಕ್ಕಂಗೆ ಲೊಕೇಶನ್, ಪಾತ್ರ ತಕ್ಕಂಗೆ ಪ್ಯಾಷನ್ ಪಕ್ಕಾ ವರ್ಕೌಟ್ ಆಗಿದೆ. ಏನು ಸೀತಾನ ಹೆಸರು ಪಡಿಸಿದೆ, ಆದ್ರೆ ಆ ಸ್ಟೋರಿಗೂ ಈ ಸ್ಟೋರಿಗೆ ಯಾವ್ದು ಲಿಂಕ್ ಇಲ್ಲ. ಇವತ್ತಿನ ದುನಿಯಾದಲ್ಲಿ ಗರ್ಲ್ಸ್ ಆಗಿರ್ಬೋದು ಮತ್ತೆ ಬಾಯ್ಸ್ ಆಗಿರ್ಬೋದು ಎಲ್ಲಿ ಲವ್ ಮಾಡ್ತಾರೆ ಆ ಒಂದು ಲವ್ ಸ್ಟೋರಿ ಇಟ್ಕೊಂಡು ಅದಕ್ಕೆ ಫುಲ್ ಫ್ಯಾಮಿಲಿ ಎಮೋಷನ್ ಆಡ್ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಕುಟುಂಬ ಸಮೇತ ನೋಡುವಂತ ಸಿನಿಮಾ. ಸರ್ ಇನ್ನು ಸಿನಿಮಾದಲ್ಲಿ ಸಾಂಗ್ಸ್ ಸೈಲೆಂಟ್ ಸಖತ್ತಾಗಿದೆ, ಫೈಟಿಂಗ್ ಸಂಗೂ ಕೊಡ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಸಿನಿಮಾದಲ್ಲಿ ಇರೋದು ಆಕ್ಷನ್ ಕಿಂಗು ಆಕ್ಷನ್ ಪ್ರಿನ್ಸು ಬೀಳ್ತಾನೆ ಇರ್ತವೆ. ಸರ್ ಸಿನಿಮಾದಲ್ಲಿ ಕಾಮಿಡಿ ಆಗಿರ್ಬೋದು, ಕಥೆ ಆಗಿರ್ಬೋದು, ಮತ್ತೆ ಕ್ಲೈಮ್ಯಾಕ್ಸ್ ಆಗಿರ್ಬೋದು ಖರಾಬ್ ಆಗೈತೆ. ಲಾಸ್ಟ್ ಇಲ್ಲ ಸರ್ ಅಳು ಬರುತ್ತೆ. ಅಂದ್ರೆ ಸಿನಿಮಾದಲ್ಲಿ ಕೂಗುವಂಥದ್ದು, ಕ್ಲಾಪ್ಸ್ ಹೊಡೆಯುವಂಥದ್ದು, ವಿಸಿಲ್ ಹಾಕೋಂಥದ್ದು ಖರಾಬ್ ಆಗಿದೆ. ಯಾಕಂದ್ರೆ ನಮ್ಮ ಪಕ್ಕದಲ್ಲೇ ಉಪ್ಪಿ ಸರ್ ಆಗಿರ್ಬೋದು, ಅರ್ಜುನ್ ಸರ್ಜಾ ಆಗಿರೋ ಅವ್ರು ಇದ್ರು. ಸೊ ಹಂಗಾಗಿ ಜಾಸ್ತಿ ನಾವು ಕಿರ್ಚಾಡಕ್ಕೆ ಹೋಗಿಲ್ಲ. ಬಟ್ ಫಿಲ್ಮ್ ಎಲ್ಲ ಫೈನಲ್ ಆದ್ಮೇಲೆ ಅರ್ಜುನ್ ಸರ್ಜಾ ಅವ್ರಿಗೆ ಫಸ್ಟ್ ವಿಶ್ ಮಾಡಿ ಸಿನಿಮಾ ಸೂಪರ್ ಅಂತ ಹೇಳಿದ್ರೆ ಇದು ಮಾತ್ರ ನನಗೆ ಖುಷಿ ಆಗ್ತಿದೆ. ಅಂದ್ರೆ ನಮ್ಮ ಧ್ರುವ ಬಾಸ್ ಅವರು ಗೋವು ರಕ್ಷಣಾ ಸೀನಲ್ಲಿ ಬರ್ತಾರೆ ಸರ್, ಅವರ ಎಂಟ್ರಿ ಸೀನ್ ಅದ್ಭುತ ಇಷ್ಟ ಆಗುತ್ತೆ. ಆ ರೇಂಜ್ ಇದೆ. ಏಪ್ರಿಲ್ 30 ಆಲ್ ಇಂಡಿಯಾ ರಿಲೀಸ್ ಆಗುತ್ತೆ ನೋಡಿ. ಇನ್ನಷ್ಟು ಬರಲಿ ಅಂತ ಆಶಿಸ್ತೀವಿ ಸರ್. ಥ್ಯಾಂಕ್ ಯು. ನನಗೆ ಉತ್ತರ ಕರ್ನಾಟಕ ಭಾಷೆ, ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿರೋ ಇದು ಇಲ್ವಾ, ಆ ಒಂದು ಸೊಗಡು ತಂದಿದ್ದಾರಲ್ಲ ಅದೊಂದು ತುಂಬ ಖುಷಿ ಆಯಿತು ಸರ್. ಎಲ್ಲರೂ ಆ್ಯಕ್ಟಿಂಗು ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ, ಮತ್ತು ಫ್ಯಾಮಿಲಿ ಪೂರ ಕೂತ್ಕೊಂಡು ನೋಡೋವಂಥ ಮೂವಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ, ಫ್ಯಾಮಿಲಿ ಪೂರ್ತಿ ಕೂತ್ ನೋಡ್ಬೋದು. ಸ್ಟೋರಿ ಫ್ಯಾಮಿಲಿ ಸ್ಟೋರಿ, ಅಂದರೆ ಸಂಬಂಧದ ವ್ಯಾಲ್ಯೂ ಇಲ್ಲ. ಜನಗಳು ಇವಾಗ ಮನಿ ಮೈಂಡೆಡ್ ಇದ್ದಾರೆ. ಸೊ ಹೇಳ್ಬೇಕಂದ್ರೆ ಫ್ಯಾಮಿಲಿ ವ್ಯಾಲ್ಯೂ ಏನು, ಸಂಬಂಧದ ವ್ಯಾಲ್ಯೂ ಏನು ಅಂತ ತುಂಬ ಚೆನ್ನಾಗಿ ಅಂದರೆ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಫ್ಯಾಮಿಲಿ ಎಲ್ಲರೂ ಬಂದು ಕೂತ್ ನೋಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಅದು ಹೇಳೋಕ್ಕೆ ಆಗಲ್ಲ ಬಿಡಿ. ಒಂಥರ ಯಾವ ಥರ ಇದೆ ಅಂತಂದರೆ ಅವ್ರಂದ್ರೆ ತುಂಬ ಇಷ್ಟ. ಹೆಂಗಿದೆ ಫಿಲಮ್ ಅಂತ ಹೇಳೋ? ಸೂಪರ್ ಆಗಿದೆ. ಏನು ಸೂಪರ್ ಆಗಿದೆ ಫಿಲಮು, ಫ್ಯಾಮಿಲಿ ಸಮೇತ ನೋಡ್ಬೇಕಾಗಿರೋದು. ಸ್ವಲ್ಪ ಎಲ್ಲರ ಸರ್ ಚೆನ್ನಾಗಿದೆ ಸರ್, ಫ್ಯಾಮಿಲಿ ಜೊತೆ ನೋಡ್ಬೋದು. ಚೆನ್ನಾಗಿದೆ ಚೆನ್ನಾಗಿದೆ. ಅರ್ಜುನ್ ಸರ್ಜಾ ಸರ್ದು ಮತ್ತು ಅವರು ಧ್ರುವ ಸರ್ಜಾದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಫೈಟಿಂಗ್ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಒಳ್ಳೆ ಸಿನಿಮಾ ಸರ್, ಫ್ಯಾಮಿಲಿ ಕೂತು ಸಿನಿಮಾ ನೋಡೋದು ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಫ್ಯಾಮಿಲಿ ಮೆಂಬರ್ ನೋಡೋ ಫಿಲಮ್ ಇದು ತುಂಬ ಚೆನ್ನಾಗಿದೆ. ಈ ಫಿಲಮ್ಗಳು 106 ದಿನ ಓಡಬೇಕು. ಹೈ ಕ್ಲಾಸ್ ಆಗಿದೆ, ಕನ್ನಡಿಗರು ಗೆಲ್ಲಿಸ್ಬೇಕು ಫಿಲಮ್ನ. ಫಸ್ಟ್ ಕ್ಲಾಸ್ ಆಗಿದೆ ಫಿಲಮ್, ಹೈ ಕ್ಲಾಸ್. ಇಂಟರ್ವ್ಯೂ ಲಿಂಕ್ ಇತ್ತು ಟೈಮ್ಯಾಕ್ಸ್ ಸೂಪರ್ ಅಲ್ಟಿ ಧ್ರುವ ಸರ್ಜನ್ ಆ್ಯಕ್ಟಿಂಗ್ ಕೇಡಿಗೆ ಹೆಂಗಿತ್ತು ಹೇಳಿ ಮಾಮ್. ಡಿಸ್ಮೆಂಟ್ ಇಷ್ಟು ಇನ್ನೊಂದು 2 ಸಾಂಗ್ ಬರಬೇಕಿತ್ತು. ಒಳ್ಳೆ ಮೆಸೇಜ್ ಫ್ಯಾಮಿಲಿ ಸರ್ಜಾ ಸರ್ ತುಂಬ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಹೌದು, ತುಂಬ ಚೆನ್ನಾಗಿದೆ. ಮೆಸೇಜ್ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಫಿಲಮ್ ಹೈ ಕ್ಲಾಸ್ ಆಗಿದೆ ಆಯಿತಾ. ಇಂಥ ಫಿಲಮ್ಗಳು ಚೆನ್ನಾಗಿ ಓಡಬೇಕು. 106 ದಿನ ಫಿಲಮ್ ಓಡಲಿ, ಭಗವಂತ 106 ದಿನ ಓಡೋ ಥರ ಮಾಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಚೆನ್ನಾಗಿದೆ, ಹೈ ಕ್ಲಾಸ್ ಆಗಿದೆ ಫಿಲಮ್. ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ, ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಚೆನ್ನಾಗಿದೆ. ಫಿಲಮಲ್ಲಿ ಯಾವುದೇ ರೀತಿ ನೆಗೆಟಿವ್ ಇಲ್ಲ ಎಲ್ಲ ಓವರಾಲ್ ಫ್ಯಾಮಿಲಿ ಕೂತ್ಕೊಂಡು ಖುಷಿಯಾಗಿ ನೋಡ್ಬೋದು. ತುಂಬ ಚೆನ್ನಾಗಿ ಬಿಟ್ಟಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಮ್, ಈ ಥರದ ಫಿಲಮ್ಸ್ ಬರಬೇಕು, ಎಲ್ಲ ನೋಡ್ಬೇಕು, ಖುಷಿ ಪಡಬೇಕು. ಇಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ.
ತಾಯಿ ಇಲ್ಲದೆ ತಾಯಿ ತಂದೆ ಇಲ್ಲದೆ ತಾಯಿ ಇರಬೇಕು ಅಂತೇಳಿ ಆದರೆ ಈ ಸಿನಿಮಾದಲ್ಲಿ ತಂದೆ ತಾಯಿ ಯಾವ ರೀತಿ ಮಕ್ಕಳು ಬೆಳೆಸ್ತಾರೆ ತಾಯಿ ಇಲ್ಲದೆ ಚಿಂತೆಯಿಂದ ತಂದೆ ತಾಯಿ ಎರಡೂ ತಂದೆ ಅನುಭವಿಸ್ತಾನೆ ಅಂತ ಮಕ್ಕಳು ಯಾವ ರೀತಿ ಕಾಪಾಡ್ತಾರೆ ಎಂಟರ್ಟೈನ್ಮೆಂಟ್ ಎಲ್ಲ ಇದೆ. ಮತ್ತೆ ಈ ಮೂವಿಯಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗುತ್ತೆ. ತಾಯಿ ಇಲ್ಲದೆ ಇದ್ರು ತಾಯಿ ಇರಬೇಕಂದ್ರೆ ಬಾಂಧವ್ಯ ಅವರಿಬ್ಬರು ರಿಲೇಶನ್ಶಿಪ್ ಯಾವ ಥರ ಇರುತ್ತೆ ಅಂತ ಈ ಮೂವಿಯಿಂದ ತುಂಬ ಚೆನ್ನಾಗಿ ತಾಯಿ ಯಾರ್ಯಾರು ಇಲ್ವೋ ತಾಯಿಯವ್ರು ಯಾರ್ಯಾರು ಕರ್ಕೊಂಡಿದ್ದಾರೆ ಚೆನ್ನಾಗಿದೆ ಸರ್, ಫಸ್ಟ್ ಕ್ಲಾಸ್ ಆಗಿದೆ, ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ, ಸೆಂಟಿಮೆಂಟ್ ಫ್ಯಾಮಿಲಿ ಓರಿಯೆಂಟೆಡ್ ಫಿಲಿಮ್ ಎಂಟರ್ಟೈನ್ಮೆಂಟ್ ಎಲ್ಲ ಇದೆಯಾ? ಎಲ್ಲ ಚೆನ್ನಾಗಿದೆ. ಯಾವುದೇ ರೀತಿ ನೆಗೆಟಿವ್ ಆಗಿರುವಂಥ ಒಂದು ಇಲ್ಲ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಎಸ್ ಫ್ಯಾಮಿಲಿ ಫುಲ್ ಫ್ಯಾಮಿಲಿ ನೋಡ್ಬೋದು, ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು. ಧ್ರುವ ಸರ್ಜಾ ಅವರು ಅವ್ರ ಆ್ಯಕ್ಷನ್ ಎಲ್ಲ ಯಾವ ಥರ ಇದೆ? ಎಲ್ಲ ಆಕ್ಷನ್ನು ಫುಲ್ಲು ನಾವು ಅರ್ಜುನ್ ಸರ್ಜಾ ಅವರು ಉಪೇಂದ್ರ ಅವರು ಎಲ್ಲನೂ ಚೆನ್ನಾಗಿ ನೋಡಿದ್ದೀವಿ. 88ರಿಂದ ನೋಡ್ತಾ ಇದ್ದೀವಿ. ಈಗ ಭಾಳ ಸೂಪರ್ ಆಗಿದೆ, ಚೆನ್ನಾಗಿ